ಇದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಅವರ ಮೇಲೆ ಚರ್ಚೆ ಮಾಡಬೇಕಾದ್ರೆ, ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಅಪರಾಧಿ ಎಲ್ಲವನ್ನೂ ಚರ್ಚೆ ಮಾಡೋದಾದ್ರೆ ನೀವು ನಿಯಮಾನುಸಾರ ಸ್ಪೀಕರ್ ಅವರಿಗೆ ಅರ್ಜಿಯನ್ನು ಕೊಟ್ಟು ಚರ್ಚೆಗೆ ತಗೊಂಡು ಇಂಥ ಆರೋಪ ಅಪರಾಧ ಸ್ಥಾನವನ್ನು ನೀವು ಒತ್ತಿದಿರಿ, ಮಾನ ಮರ್ಯಾದೆಯಿಂದ ರಾಜೀನಾಮೆ ಕೊಡಿ ಅಂತ ಕೇಳಬಹುದಾಯಿತು. ಅದನ್ನ ಚರ್ಚೆ ಮಾಡಲಿಲ್ಲ ಇವರು ಅದನ್ನು ಬಿಟ್ಟು ಇವತ್ತು ಈ ಸದನವನ್ನ ನಿಜವಾಗ್ಲೂ ಈ ರಾಜ್ಯದ ಜನತೆಗೆ ಒಳ್ಳೇದು ಮಾಡೋದನ್ನ ಬಿಟ್ಟು ಈ ಸದನವನ್ನ ನಡೆಯದಂತೆ ತಡೆ ಒಡ್ಡಿರ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥ ವಿಚಾರ. ಇದನ್ನ ಬಿಜೆಪಿಯವರು ಮತ್ತು JDSನವರು ಇಬ್ರು ಸೇರಿ ಇಂಥ ಕೆಲಸವನ್ನು ಮಾಡಬಾರ್ದು. ಇದು ಎಷ್ಟು ಸಮಸ್ಯೆಗಳಿದ್ದು, ಬೃಹತ್ತಾಕಾರದ ಸಮಸ್ಯೆಗಳಿದ್ದು, ಆ ಸಮಸ್ಯೆಗಳನ್ನು ಚರ್ಚೆ ಮಾಡೋದನ್ನ ಬಿಟ್ಟು ನೀವು ನಿಮ್ಮ ಪಕ್ಷದ ಪ್ರತಿಷ್ಠೆತೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಇದನ್ನ ಜನ ಮೆಚ್ಚರೆ ಅಂತ ತಿಳ್ಕೊಂಡಿದ್ರೆ ಕರ್ನಾಟಕದ ಜನ ನಿಜವಾಗ್ಲೂ ಮೆಚ್ಚೋದಿಲ್ಲ. ಇದಕ್ಕೆ ತಮ್ಮದೇ ಆದಂತ ಸಾಧನಗಳಿದೆ. ಅದಕ್ಕೋಸ್ಕರಲೇ ವಿಧಾನಸಭೆ ಇರ್ತಕ್ಕಂಥದ್ದು. ಅಲ್ಲಿ ಹೇಳಿ ಒಂದು ದಿನ ಅದನ್ನು ಚರ್ಚೆ ಮಾಡಿ. ಅವರು ಇಂಥ ಆರೋಪವನ್ನು ಹೊತ್ತಿದ್ದಾರೆ, ಅಪರಾಧಿ ಆಗಿದ್ದಾರೆ. ಅವರು ಯಾರು ನಾಗೇಂದ್ರ ಅವರು ಆಗಿದ್ದಾರೆ, ಅವ್ರು ರಾಜೀನಾಮೆ ಕೊಡ್ಲಿ ಅಂತೇಳಿ ಸಂವಿಧಾನದ ಮುಖಾಂತರ ನೀವು ಆ ಹೋರಾಟವನ್ನ ಮಾಡಿ, ನಾವು ಬೇಡ ಅಂತ ಹೇಳೋದಿಲ್ಲ. ಅದು ಬಿಟ್ಟು ನೀವು ವಿನಾಕಾರಣ ಸುಮ್ಮನೆ ಕೂಗಿ ಅವ್ರು ರಾಜೀನಾಮೆ ಕೊಡ್ಲಿ ಅಂತ ಕೂಗಿ 6-8-10 ದಿವಸ ಈ ಸದನವನ್ನ ಹಾಳು ಮಾಡಿದ್ರಲ್ಲ, ಇದು ನಿಜವಾಗ್ಲೂ ನಿಮ್ಗೆ ನೆಮ್ಮದಿ ತರುತ್ತಾ? ಈ ರಾಜ್ಯದ ಜನ ನಿಮ್ಮನ್ನ ಕ್ಷಮಿಸ್ಬೇಕಾ? ಇದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಇಂಥ ಕೆಲಸವನ್ನ ಇನ್ನೆಂದು ಮಾಡಬೇಡಿ ಅಂತೇಳಿ ಬಿಜೆಪಿಯವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಈ ರಾಜ್ಯದ ಜನ ಇದನ್ನ ಯಾವ ರೀತಿ ನೋಡ್ತಾರೆ ಅಂತಕ್ಕಂಥದ್ದನ್ನ ನಾವು ಕಾದು ನೋಡ್ಬೇಕಾದಂತ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನ ಹೇಳಿ, ಇದು ಸರಿ ಇಲ್ಲ ಅಂತಕ್ಕಂಥದ್ದನ್ನ ನಾನು ಖಂಡಿತವಾಗಿ ಖಂಡಿಸ್ತೇನೆ. ಮೊದಲ ಬಾರಿಗೆ ಸಚಿವರಲ್ಲಿ ಮಾತಾಡಕ್ಕೆ ಅವಕಾಶ ಸಿಕ್ಕಿಲ್ಲ. ಈಗ ಸದನದಲ್ಲಿ ದಿವಸ ಇದನ್ನೇ ಚರ್ಚೆ ಮಾಡಿದ್ರೆ ಯಾವ ಇಲಾಖೆ ಆದ್ರೂ ಅಷ್ಟೇನೆ, ಅಬಕಾರಿ ಇಲಾಖೆ ಆದ್ರೂ ಅಷ್ಟೇ, ಯಾವ ಇಲಾಖೆನಲ್ಲೂ ಎಲ್ಲವೂ ಜ್ವಲಂತ ಸಮಸ್ಯೆ. ಅಬಕಾರಿ ಇಲಾಖೆ ಇವತ್ತು ಉಟ್ಕೊಂಡಿರೋದಲ್ಲ, ಬಹಳ ಜನ ಮೇಧಾವಿಗಳು ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಈ ದೇಶದ, ಈ ರಾಜ್ಯದ ಯಾವುದಾದ್ರೂ ಸಂಪನ್ಮೂಲದ ಒಂದು ಮಾರ್ಗ ಇದೆ ಅಂದ್ರೆ, ಸಂಪನ್ಮೂಲದ ವ್ಯವಸ್ಥೆ ಇದೆ ಅಂದ್ರೆ, ಈ ದೇಶ ನಡೆಸಲಿಕ್ಕೆ, ಈ ರಾಜ್ಯ ನಡೆಸಲಿಕ್ಕೆ ಅದು ಅಬಕಾರಿ ಇಲಾಖೆಯು ಒಂದು ಅಂತಕ್ಕಂಥದ್ದನ್ನ, ಈ ವ್ಯವಸ್ಥೆಯನ್ನ ಬಹಳ ಸನಾತನ ಕಾಲದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನು ನಡೆಸ್ಕೊಂಡು ಹೋಗ್ಬೇಕು. ಅದರಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನ್ಯತೆಗಳನ್ನ ನಾವು ಬಗೆಹರಿಸಿ ಉತ್ತಮವಾದಂತ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಯಾವುದೇ ರೀತಿಯ ಅಕ್ರಮಗಳು, ಯಾವುದೇ ರೀತಿಯಾಗಿರ್ತಕ್ಕಂಥ ಅನೀತಿಯುತವಾಗಿರ್ತಕ್ಕಂಥ ವ್ಯವಸ್ಥೆಗಳು ನಡೆಯದ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ಜನತೆಗೆ ಒಳ್ಳೆಯ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಘೋಷಣೆ ಮಾಡ್ತೇನೆ. ಬೆಂಗಳೂರಿನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 6 ಗಂಟೆಗೆ ಎಲ್ಲ ಅಂಗಡಿಗಳು ಬಾಗಿಲು ತೆಗಿತವೆ ಅಂತಕ್ಕಂಥ ಒಂದು ಕೂಗಿದೆ. ನಾನು ಅದರ ಸಚಿವನಾಗಿ ಒಂದು ವಿಚಾರವನ್ನ ಈಗ ನಿಮ್ಮ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮುಂದೆ ಯಾರೇ ಆಗಲಿ ಏನು 10:30 ಗಂಟೆಗಳ ಕಾಲಕ್ಕೆ ಬಾಗಿಲನ್ನು ತೆರಿಬೇಕು ಅಂತೇಳಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ರಿಟೇಲ್ ಶಾಪ್ಗಳಿಗೆ ಏನು 10:30ಗೆ, ರಾತ್ರಿ 10:30ಗೆ ಮುಚ್ಚಬೇಕು ಅಂತ ಕೊಟ್ಟಿದ್ದಾರೆ. ಈ ಕೆಲಸವನ್ನ ಮಾಡಲೇಬೇಕು. ಮಾಡದೇ ಇದ್ರೆ ಅವರ ಲೈಸೆನ್ಸ್ಗಳನ್ನ ರದ್ದುಪಡಿಸಲಾಗುತ್ತೆ. ಇದನ್ನ ನಿಮ್ಮ ಮಾಧ್ಯಮದ ಮುಖಾಂತರ ಅಂಗಡಿ ಮಾಲೀಕರಿಗೆ ನೀವು ಈ ವಿಚಾರವನ್ನು ತಿಳಿಸ್ಬೇಕು ಅಂತಲೂ ನಾನು ಮನವಿ ಮಾಡಿಕೊಂಡು, ಇವತ್ತು ಪಾಲಿಸ್ತಾ ಇಲ್ಲ, ಕಾನೂನಿದೆ. ಅಧಿಕಾರಿಗಳು ಆಗಲಿ, ಅಧಿಕಾರಿಗಳನ್ನು ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತೆ. ಯಾರು ಅಂಗಡಿಯನ್ನು ನಡೆಸ್ತಿದ್ದಾರೆ, ಅಂಗಡಿ ಮಾಲೀಕರ ಅಂಗಡಿಗಳ ಲೈಸೆನ್ಸ್ ಅನ್ನು ರದ್ದುಪಡಿಸಬೇಕಾಗುತ್ತೆ.
ಕಾನೂನಿನಲ್ಲಿ ಏನು 10:30 ರಾತ್ರಿ 10:00 ಅಂತ ಇದೆ ಅದನ್ನ ಪಾಲನೆ ಮಾಡಬೇಕಾಗುತ್ತೆ. ಯಾರಾದರೂ ಆ ಅವಧಿಯನ್ನು ಬಿಟ್ಟು ಬಾಗಿಲು ತೆಗೆದ್ರೆ ಅದರ ಬಗ್ಗೆ ಅವರ ಅಂಗಡಿಯ ಲೈಸೆನ್ಸ್ ಅನ್ನು ರದ್ದುಪಡಿಸುವುದರ ಮುಖಾಂತರ ಕಾನೂನಿನ ಕ್ರಮವನ್ನು ಜರುಗಿಸಲಾಗುತ್ತದೆ.